ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಮೊದಲನೇ ಸರ್ಗವನ್ನು ಶ್ರವಣ ಮಾಡಿದ್ವಿ. ಮುಪ್ಪಿನ ಕಾರಣದಿಂದ ಚಿಂತಿತನಾದಂಥ ದಶರಥ ಮಹಾರಾಜ ತನ್ನ ಸುಪುತ್ರನಾದ ರಾಮನಿಗೆ ಪಟ್ಟಾಭಿಷೇಕವನ್ನು ತರಾತುರಿಯಿಂದ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಪ್ರಜೆಗಳ ಅಭಿಪ್ರಾಯವನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರನ್ನು ಕೂಡ ಕರೆಸಿಕೊಂಡ. ಸಭೆ ಪ್ರಾರಂಭವಾದ ಮೇಲೆ ದಶರಥ ಕುಳಿತುಕೊಂಡ, ಉಳಿದವರು ಕೂಡ ಕುಳಿತುಕೊಂಡ್ರು ಅನ್ನುವಲ್ಲಿಗೆ ಆ ಸರ್ಗ ಮುಕ್ತಾಯ ಆಗಿತ್ತು. ಎರಡನೇ ಸರ್ಗದಲ್ಲಿ ಈ ವರ್ಣನೆಯನ್ನು ನಾವು ಇವತ್ತು ಶ್ರವಣ ಮಾಡಬೇಕು. ದಶರಥ ಹೀಗೆ ಮಾತು ಹೇಳಿದ. ಗಂಭೀರವಾದಂಥ ಮಾತಿನಿಂದ ದಶರಥ ಆ ಸಭ್ಯರಿಗೆ ಹೇಳಿದ, ವಿದಿತಂ ಭವತಾಮೇತತ್ ಯಥಾಮೇ ರಾಜ್ಯಮುತ್ತಮಂ ಪೂರ್ವಕೈರ್ಮಮ ರಾಜೇಂದ್ರೈಹಿ ಸುತವತ್ ಪರಿಪಾಲಿತಂ. ಸಾಮಂತರಾಜರೇ, ಪ್ರಿಯರಾದಂಥ ಪ್ರಜೆಗಳೇ, ನಾನು ಈ ಸಾಮ್ರಾಜ್ಯವನ್ನು ಇಲ್ಲಿ ತನಕ ರಾಜ್ಯಭಾರ ಮಾಡಿಕೊಂಡು ಬಂದೆ. ನನಗಿಂತ ಮೊದಲು ನನ್ನ ಪೂರ್ವಜರಾದಂಥ ರಘು, ದಿಲೀಪ, ಭಗೀರಥ ಮೊದಲಾದಂಥ ಸಾಮ್ರಾಟರು ಮಕ್ಕಳಂತೆ ಈ ಪ್ರಜೆಗಳನ್ನು ಪರಿಪಾಲನೆ ಮಾಡಿದ ವಿಷಯ ನಿಮಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಇಲ್ಲಿ ತನಕ ಯಾವ ವೈಭವದಿಂದ, ಯಾವ ಅಭಿವೃದ್ಧಿಯಿಂದ ಕೂಡಿಕೊಂಡು ಈ ಸಾಮ್ರಾಜ್ಯ ಪ್ರಕಾಶಮಾನವಾಗಿತ್ತು, ಅಂಥ ಈ ಸಾಮ್ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ವೈಭವ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತನ್ನೋದು ನನ್ನ ಅಭಿಪ್ರಾಯ ಆಗಿದೆ. ನನ್ನ ಹಿಂದಿನವರ ಮೇಲ್ಪಂಕ್ತಿಯನ್ನು ಅನುಸರಣೆ ಮಾಡಿಕೊಂಡು ನಾನು ಶಕ್ತಿ ಮೀರಿ ನನ್ನ ಪ್ರಜೆಗಳನ್ನು, ಸಾಮಂತರನ್ನು ರಕ್ಷಣೆ ಮಾಡಿದ್ದೇನೆ. ಕಾಲಗತಿಗೆ ಅನುಸಾರವಾಗಿ ನನ್ನ ಶರೀರ ಮುಪ್ಪಿಗೀಡಾಗಿದೆ. ನನ್ನ ಜೀವಿತ ಕಾಲದಲ್ಲಿ ಅನೇಕ ಸಾವಿರ ವರ್ಷ ಕಾಲ, ಸುಮಾರು 50-60 ಸಾವಿರ ವರ್ಷ ಕಾಲ ನಾನು ರಾಜ್ಯಭಾರ ಮಾಡಿ ಈಗ ದಣಿದಿದ್ದೇನೆ. ಈ ಶರೀರಕ್ಕೆ ವಿಶ್ರಾಂತಿ ಕೊಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಇದು ನಿಮಗೆಲ್ಲರಿಗೂ ತಿಳಿದ ಸಂಗತಿನೇ ಆಗಿದೆ. ಅದೇನೆಂದರೆ, ರಾಜ್ಯಭಾರ ಮಾಡುವುದೇನಿದೆ ಅದು ಬಹಳ ದುಷ್ಕರವಾದಂಥ ಕೆಲಸ. ಅದರಲ್ಲೂ ಧರ್ಮ ಮಾರ್ಗದಿಂದ ರಾಜ್ಯಭಾರ ಮಾಡೋದೇನಿದೆ ಅದು ಮತ್ತಷ್ಟು ಕೂಡ ಕಷ್ಟವಾದಂಥ ಕೆಲಸ. ರಾಜಯೋಗ್ಯವಾದಂಥ ಧೈರ್ಯ, ಶೌರ್ಯ ಮೊದಲಾದಂಥ ಮಹಾಪರಾಕ್ರಮದ ಗುಣಗಳಿಂದ ಕೂಡಿದಂಥ ರಾಜನೇ ಈ ಕೆಲಸವನ್ನು ಸುಲಭವಾಗಿ ಮಾಡಬಲ್ಲ. ಉಳಿದವರಿಗೆ ಅದು ಬಹಳ ಕಷ್ಟ ಕೊಡುವಂಥದ್ದು. ಹಾಗಾಗಿ ವಿಶ್ರಾಂತಿಯೇ ಇಲ್ಲದೆ ಇಲ್ಲಿ ತನಕ ನಾನೇನು ದಣಿದಿದ್ದೇನೆ. ನಾನು ಇನ್ನು ಮುಂದೆ ನನ್ನ ಜ್ಯೇಷ್ಠ ಪುತ್ರನಾದಂಥ ರಾಮನಿಗೆ ಈ ಅಧಿಕಾರವನ್ನು ಕೊಟ್ಟು ವಿಶ್ರಾಂತಿಯನ್ನು ಪಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತೇನೆ. ನನ್ನ ಮಗ ಆತ ಸಾಮಾನ್ಯನಲ್ಲ. ನನಗೆ ಸಮಾನವಾದಂಥ ಗುಣಗಳನ್ನು ಹೊಂದಿದವನು, ನನಗಿಂತಲೂ ಹೆಚ್ಚಿನ ಶಕ್ತಿ ಇತ್ಯಾದಿ ಗುಣಗಳಿಂದ ಕೂಡಿದಂಥವನು, ಶತ್ರುಗಳನ್ನು ಗೆಲ್ಲಬಲ್ಲಂಥವನು. ಪುಷ್ಯ ನಕ್ಷತ್ರದಿಂದ ಕೂಡಿದಂಥ ಚಂದ್ರನಂತೆ ಆತ ರಾಮ ಇವತ್ತು ಕಾಂತಿಶೀಲನಾಗಿದ್ದಾನೆ. ಯಾಕೆ ಪುಷ್ಯ ನಕ್ಷತ್ರದಿಂದ ಕೂಡಿದಂಥ ಚಂದ್ರ ಅಂತ ಹೋಲಿಕೆ ಕೊಡ್ತಾರೆ? ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರದಿಂದ ಕೂಡಿದಂಥ ಚಂದ್ರ ಅಂತ ಚಂದ್ರನಿಗೆ ಹೋಲಿಕೆ ಕೊಡೋದು, ಚಂದ್ರನನ್ನು ವರ್ಣನೆ ಮಾಡೋದು ಎಲ್ಲ ಕಡೆ ಬಳಕೆಯಲ್ಲಿರುವಂಥ ಸಂಗತಿ. ಪುಷ್ಯ ನಕ್ಷತ್ರದಿಂದ ಕೂಡಿದ ಚಂದ್ರ ಅಂತ ಯಾಕೆ ಇಲ್ಲಿ ವರ್ಣನೆ ಮಾಡ್ತಾರೆ ಅಂತಂದರೆ, ಪುಷ್ಯ ನಕ್ಷತ್ರ ಅದು ಕರ್ಕಾಟಕ ರಾಶಿಗೆ ಸೇರಿದ್ದು. ಕರ್ಕಾಟಕ ರಾಶಿ ಏನಿದೆ ಅದು ಚಂದ್ರನ ಸ್ವಕ್ಷೇತ್ರ. ಸೂರ್ಯ, ಚಂದ್ರ ಮೊದಲಾದ ಗ್ರಹಗಳೇನಿವೆಯಲ್ಲ, ಆ ಎಲ್ಲ ಗ್ರಹಗಳಿಗೂ ಅದರದೇ ಆದಂಥ ಒಂದೊಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿದ್ದಾಗ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಆಯಾ ಗ್ರಹಗಳಿದ್ದರೆ ಅವು ಯಾವತ್ತೂ ಕೂಡ ಹೆಚ್ಚು ಫಲದಾಯಕ ಆ ಜಾತಕನಂಥ ವ್ಯಕ್ತಿಗೆ. ಹಾಗಾಗಿ ಕರ್ಕಾಟಕ ರಾಶಿ ಚಂದ್ರನ ಸ್ವಕ್ಷೇತ್ರ. ಸ್ವಕ್ಷೇತ್ರದಲ್ಲಿ ಆ ಚಂದ್ರ ಪ್ರಬಲನಾಗಿರೋದ್ರಿಂದ ಪುಷ್ಯ ನಕ್ಷತ್ರ ಯುಕ್ತನಾದಂಥ ಚಂದ್ರ ಅಂತಂದರೆ ಅವನು ಹೆಚ್ಚು ಬಲಿಷ್ಠ. ಅದಂತೆ ರಾಮನು ಕೂಡ ರಾಜಯೋಗ್ಯವಾದಂಥ ಎಲ್ಲ ಗುಣಗಳಿಂದಲೂ ಕೂಡಿದವನು, ಬಲಿಷ್ಠನಾದವನು. ನಾನು ಅವನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ನನ್ನ ಎಲ್ಲ ದುಃಖಗಳನ್ನು ಕಳ್ಕೋತೇನೆ. ಕರ್ಕಾಟಕ ರಾಶಿಯಲ್ಲಿರುವ ಚಂದ್ರ ಅಂತ ಹೇಳಲಿಲ್ಲ, ಮತ್ತೆ ಪುಷ್ಯ ನಕ್ಷತ್ರದಲ್ಲಿರುವ ಚಂದ್ರ ಅಂತ ಯಾಕೆ ಹೇಳಿದರು ಅಂದರೆ, ನಕ್ಷತ್ರಗಳು ಚಂದ್ರನಿಗೆ ಪತ್ನಿಯರು. ಹಾಗಾಗಿ ಸೀತೆಯಿಂದ ಒಡಗೂಡಿದಂಥ ರಾಮ
ಅವನಿಗೆ ಪುಷ್ಯ ನಕ್ಷತ್ರದಿಂದ ಒಳಗೂಡಿದಂತಹ ಚಂದ್ರ ಅಂತ ಹೋಲಿಕೆ ಕೊಡೋದು, ಆ ದಾಂಪತ್ಯದ ಹೋಲಿಕೆ ಏನಿದೆ ಅದು ಮತ್ತಷ್ಟು ಸೊರಸ ಸುಂದರ ಅನ್ನೋ ಕಾರಣಕ್ಕಾಗಿ ಕರ್ಕಾಟಕ ರಾಶಿಯಲ್ಲಿರುವಂತಹ ಚಂದ್ರ ಅಂತ ಹೇಳಲಿಲ್ಲ, ಪುಷ್ಯ ನಕ್ಷತ್ರದಲ್ಲಿರುವ ಚಂದ್ರ ಅಂತ ಹೇಳಿದರು. ಅದರ ಅರ್ಥ ಕರ್ಕಾಟಕ ರಾಶಿಯಲ್ಲಿರುವಂತಹ ಪುಷ್ಯ ನಕ್ಷತ್ರ, ಆ ಪುಷ್ಯ ನಕ್ಷತ್ರದಿಂದ ಕೂಡಿದಂತಹ ಚಂದ್ರ ಅಂತ ಹೀಗೆ ಅರ್ಥ ಆಗಿಬಿಡ್ತದೆ. ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಾನೇನು ಅಪೇಕ್ಷೆ ಪಟ್ಟಿದ್ದೇನೆ, ಇದು ಧರ್ಮಕ್ಕೆ ಸಮ್ಮತವಾಗಿದ್ದು ಅಂತ ನಿಮಗೆಲ್ಲರಿಗೂ ಭಾವನೆ ಇದ್ದರೆ ಅದಕ್ಕೆ ನೀವು ಒಪ್ಪಿಗೆ ಕೊಡಿ, ಅಥವಾ ನಾನು ಏನು ಮಾಡಬೇಕು ಅಂತ ಅನ್ನೋದನ್ನಾದರೂ ನೀವು ನನಗೆ ಈ ಸಂದರ್ಭದಲ್ಲಿ ನಿರ್ದೇಶನ ಮಾಡಿ. ರಾಮನಿಗೆ ನಾನು ಇವತ್ತೇನು ಪಟ್ಟಾಭಿಷೇಕ ಮಾಡಬೇಕು ಅಂತ ಮಾಡಿದ್ದೇನಲ್ಲ, ಈ ಒಂದು ನಿರ್ಣಯ ಸ್ವಲ್ಪ ಪಕ್ಷಪಾತದ ಭಾವನೆಯಿಂದ ಕೂಡಿದೆ ಅಂತ ಅನ್ನೋದು ಸತ್ಯ ಅಂತ ಹೋಗ್ತಾನೆ ಅವನು. ಯಾಕೆಂದ್ರೆ ರಾಮನ ಬಗ್ಗೆ ನನಗೇನು ಅಪಾರವಾದಂಥ ಪ್ರೀತಿ ಇದೆ, ಆ ಪ್ರೀತಿಯಿಂದ ಪ್ರೇರಿತವಾದದ್ದು ಈ ನಿರ್ಧಾರ, ಅದನ್ನು ನಾನು ಮುಚ್ಚಿಟ್ಕೊಳ್ಳೋದಿಲ್ಲ ಅಂತಾನ ರಾಜ. ಆದರೂ ಇದರ ಅಂತಿಮ ನಿರ್ಧಾರ ನಿಮಗೇ ಸಂಬಂಧಪಟ್ಟದ್ದು, ಇದನ್ನಾದರೂ ನೀವು ಒಪ್ಪಿ ಅಥವಾ ಬೇರೆ ಯಾವುದಾದ್ರೂ ಮಾರ್ಗವನ್ನಾದರೂ ನೀವು ಹೇಳಿ, ಇದಕ್ಕೆ ಕೂಲಂಕಷವಾದಂತಹ ಸಲಹೆಯನ್ನು ನೀವು ನನಗೆ ಕೊಡಿ. ದಶರಥ ಹೀಗೆ ಮಾತನ್ನು ಹೇಳಿದಾಗ ಅಲ್ಲಿ ಉಪಸ್ಥಿತರಾದಂತಹ ರಾಜರೆಲ್ಲರೂ ದಶರಥನನ್ನ ಹರ್ಷೋದ್ಗಾರಗಳ ಮೂಲಕ ಸ್ವಾಗತ ಮಾಡಿದರು. ಹೇಗೆ ಅದೊಂದು ಉದಾಹರಣೆ ಹೇಗೆ ಕೊಡ್ತಾರೆ ಅಂದ್ರೆ, ಮಳೆಗಾಲದಲ್ಲಿ ಮೋಡಗಳು ಮಳೆ ಕರೆಯುವಾಗ ಕೆಳಗಿರುವಂತಹ ನವಿಲುಗಳು ಅದು ಗರಿಬಿಚ್ಚಿ ಅದನ್ನು ಕುಣಿದು ಆ ಮಳೆಗಾಲದ ನೀರನ್ನು ಸ್ವಾಗತ ಮಾಡ್ತಾವಲ್ಲ, ಅದರಂತೆ ಅಲ್ಲಿರುವಂತಹ ಎಲ್ಲಾ ಪ್ರಜೆಗಳು ಸಾಮಂತರು ಕೂಡ ಹರ್ಷೋದ್ಗಾರದಿಂದ ಆ ದಶರಥನ ನಿರ್ಣಯವನ್ನು ಅಭಿನಂದನೆ ಮಾಡಿದರು. ಸಭಾಮಂಟಪ ಎಲ್ಲ ನಡುಗಿತ್ತು ಆ ಹರ್ಷೋದ್ಗಾರದಿಂದ. ಒಮ್ಮತಕ್ಕೆ ಬಂದರು ಅವರು ಕೂಡ, ಎಲ್ಲರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದು ಆ ದಶರಥನಿಗೆ ಮುಂದಿನಂತೆ ಹೇಳಿದರು. ಆ ಜನನಾಯಕರು ಬ್ರಾಹ್ಮಣರು ಎಲ್ಲರೂ ಕೂಡ ಪರಸ್ಪರ ಸಮಾಲೋಚನೆ ಮಾಡಿದ್ರು ಅಂತಿದೆ. ಅವ್ರು ಎಷ್ಟು ದೀರ್ಘವಾಗಿ ಸಮಾಲೋಚನೆ ಮಾಡಿದರು, ಅಷ್ಟು ಸಮಾಲೋಚನೆ ಮಾಡಲಿಕ್ಕೆ ಅವರಿಗೆಲ್ಲರಿಗೂ ಕೂಡ ಅಲ್ಲಿ ಅವಕಾಶ ಇತ್ತು. ಸಮೇತ್ಯತೆ ಮಂತ್ರಯಿತು ಸಮತಾಗತ ಬುದ್ಧಯ, ಅಲ್ಲೇ ಸ್ವಲ್ಪಲ್ಲೇ ತಮ್ಮಲ್ಲೇ ಆಲೋಚನೆ ಮಾಡಿದರು. ಬಹಳಷ್ಟು ಅವಕಾಶ ಇಲ್ಲದೇ ಇದ್ರು ತಮ್ಮಲ್ಲೇ ಅವರು ಆಲೋಚನೆ ಮಾಡಿದರು, ಅದನ್ನು ಅವರು ಒಪ್ಪಿದ್ರು. ಅನೇಕ ವರ್ಷ ಸಹಸ್ರ ವೃದ್ಧತ್ವಮಸಿ ಪಾರ್ಥಿವ ಸ ರಾಮಂ ಯುವರಾಜಾನಂ ಅಭಿಷಿಂಚಸ್ವ ಪಾರ್ಥಿವ. ರಾಜನೇ, ಅನೇಕ ಸಾವಿರಾರು ವರ್ಷಗಳ ಕಾಲ ನೀನು ರಾಜ್ಯಭಾರವನ್ನು ಮಾಡಿ ವೃದ್ಧನಾಗಿದ್ದಿ, ದಣಿದಿದ್ದಿ. ಹಾಗಾಗಿ ರಾಮನನ್ನ ಇವತ್ತು ನೀನು ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಮಾಡು. ನಿನ್ನ ನಿರ್ಧಾರ ಯುಕ್ತವಾಗಿದೆ. ಪಟ್ಟಾಭಿಷೇಕ ಆದ ಬಳಿಕ ರಾಮ ಆ ಪಟ್ಟದ ಆನೆಯ ಮೇಲೆ ಕುಳಿತುಕೊಂಡು ರಾಜನಿಗೆ ಯೋಗ್ಯವಾದಂತಹ ಶ್ವೇತಛತ್ರದಿಂದ ಅಲಂಕೃತನಾಗಿ ಆ ರಾಜಭವನದಲ್ಲಿ ರಾಜಮಾರ್ಗದಲ್ಲಿ ಏನು ನಡೆದುಕೊಂಡು ಬರ್ತಾನೆ, ಮೆರವಣಿಗೆಯಲ್ಲಿ ಬರ್ತಾನೆ, ಅದನ್ನು ನೋಡಿ ಸಂತೋಷ ಪಡಬೇಕು ಅಂತ ನನಗೂ ಕೂಡ ಅಪೇಕ್ಷೆ ಇದೆ. ಆಗ ದಶರಥ ಕೇಳಿದ, ನನ್ನ ಮಾತನ್ನು ಕೇಳಿದ ಕೂಡಲೇ ಆ ದಶರಥ ಅವ್ರಿಗೆ ಹೇಳಿದ, ಅಜಾನನ್ಯವ ಜಿಜ್ಞಾಸು ಇದಂ ವಚನಮ ಬ್ರವೀತ್. ಮುಗ್ಧನಂತೆ, ಏನೂ ತಿಳಿಯದವರಂತೆ ಅವರನ್ನು ಪ್ರಶ್ನೆ ಮಾಡಿದ್ನಿ. ಏನಂದ್ರೆ, ಒಮ್ಮತದಿಂದ ರಾಮನನ್ನು ರಾಜನನ್ನಾಗಿ ಮಾಡ್ಕೊಳ್ಬೇಕು ಅಂತ ನೀವು ಅಪೇಕ್ಷೆ ಪಟ್ರಿ, ಆದರೆ ಯಥಾರ್ಥವಾಗಿ ನೀವು ಈ ಮಾತು ಹೇಳ್ತಿದ್ದೀರೋ ಇಲ್ಲೋ, ನಿಮಗೆ ಎಲ್ಲರಿಗೂ ಕೂಡ ನನ್ನ ನಿರ್ಧಾರ ಒಪ್ಪಿಗೆ ಇದೆಯೋ ಇಲ್ಲವೋ, ಅಥವಾ ನಾನು ರಾಜ ಅನ್ನೋ ಕಾರಣಕ್ಕಾಗಿ ನನ್ನ ಮಾತನ್ನು ನೀವು ವಿರೋಧ ಇಲ್ಲದೆ ಒಪ್ಕೊಂಡ್ರೋ ಹೇಗೆ? ಹೀಗೆ ನನಗೆ ಒಂದು ಸಂದೇಹ ಬರ್ತದೆ. ಆ ಸಂದೇಹವನ್ನು ನೀವು ಬಗೆಹರಿಸಿ, ನಿಮ್ಮ ಒಳಗಿರುವಂತಹ ಮಾತನ್ನ ನೀವು ಯಾವುದೇ ಭಯ ಇಲ್ಲದೆ, ಯಾವುದೇ ಆತಂಕವಿಲ್ಲದೆ ಮುಂದುವರಿಸಿ. ನಾನು ಈಗಾಗಲೇ ಧರ್ಮದಿಂದ ರಾಜ್ಯ ಆಳುತ್ತಿದ್ದೇನೆ. ಹಾಗಿರುವಾಗ ನನ್ನನ್ನು ಬಿಟ್ಟು ನನ್ನ ಮಗ ಆಳಬೇಕು ಅಂತ ನೀವು ಯಾಕೆ ಅಪೇಕ್ಷೆ ಪಡ್ತೀರಿ? ಮುಪ್ಪು ನನಗೆ ಬಂದಿರೋದ್ರಿಂದ ನಾನು ಹಾಗೆ ಅಪೇಕ್ಷೆ ಪಡ್ತೀನಿ, ಅದು ನೀವ್ಯಾಕೆ ಅಪೇಕ್ಷೆ ಪಡ್ತೀರಿ ಅಂತ ಅವ್ರನ್ನ ಕೇಳಿದ. ಆಗ ಅವ್ರು ಹೇಳಿದರು, ಒಂದೇ ಉತ್ತರ, ಬಹವಃ ನೃಪ ಕಲ್ಯಾಣಾಹ ಗುಣಾಸ್ತಂತಿ ಸುತಸ್ಥಿತೆ. ಮಹಾರಾಜನೇ, ನಿನ್ನ ಮಗನಲ್ಲಿ ಅತ್ಯದ್ಭುತವಾದಂತಹ ಕಲ್ಯಾಣ ಗುಣಗಳಿವೆ. ದೇವತೆಗಳಿಗೆ ಅವನು ಸದೃಶನಾದವನು, ಎಲ್ಲರಿಗೂ ಹಿತಕರವಾದಂಥ ವರ್ತನೆ ಅವನದು. ಹಾಗಾಗಿ ಅವನ ಬಗ್ಗೆ ನಮಗೆ ಇಂಥ ಪಕ್ಷಪಾತ ಇದೆ, ಅಂತ ಪ್ರೀತಿ ಇದೆ ಅವನಿಗೆ. ತನ್ನ ದಿವ್ಯವಾದಂಥ ಗುಣಗಳಿಂದ ಅವನು ಇಂದ್ರನಿಗೆ ಸಮಾನನಾದವನು.
ದಿವ್ಯೇ ಗುಣೈ ಶಕ್ಕ ಸಮಃ, ದಿವ್ಯವಾದಂಥ ಗುಣಗಳು. ದಿವ್ಯ ಅನ್ನೋ ಶಬ್ದಕ್ಕೆ ಸ್ವರ್ಗೀಯ ಗುಣಗಳು, ಈ ಜಗತ್ತಿಗೆ ಮನುಷ್ಯ ಲೋಕಕ್ಕೆ ಸಂಬಂಧಪಟ್ಟದ್ದು ಅಂತ ಅರ್ಥ ಅಲ್ಲೇ ಅಲ್ಲ. ದಿವ್ಯ ಅನ್ನೋ ಶಬ್ದಕ್ಕೆ ಈ ಜಗತ್ತನ್ನು ಮೀರಿದ್ದು ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟಂಥ ಗುಣಗಳು. ಆ ಗುಣಗಳ ಮೂಲಕ ಆತ ಇಂದ್ರನಿಗೆ ಸಮಾನ. ಇಕ್ಷ್ವಾಕುಭ್ಯೋಪಿ ಸರ್ವೇಭ್ಯ ಹಿ ಅತಿರಿಕ್ತ ವಿಷಾಂತತೆ. ನೀನೊಬ್ಬನೇ ಅಲ್ಲ, ನಿಮ್ಮ ಅಪ್ಪ, ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜನಂಥ ದೊಡ್ಡ ದೊಡ್ಡ ರಾಜರು ನಿಮಗೆ ಆಳಿದ್ರಲ್ಲ, ಅವರೆಲ್ಲರನ್ನೂ ಇವನು ಮೀರಿಸಿದವನು. ಆ ಎಲ್ಲ ಗುಣಗಳಿಂದಲೂ ಆತ ಅವರೆಲ್ಲರಿಗಿಂತ ಹೆಚ್ಚಿನ ವ್ಯಕ್ತಿಯಾಗಿದ್ದಾನೆ. ಸತ್ಯ ಸತ್ಯಪರಾಯಣ, ಅವನೇ ಸತ್ಯ ಸ್ವರೂಪನಾದವನು ಮತ್ತು ಸತ್ಯಪರಾಯಣ, ಸತ್ಯದಲ್ಲಿ ನಿಷ್ಠನಾದವನು. ರಾಮನಿಂದಲೇ ಈ ಧರ್ಮ ಅಂತನ್ನೋದು ಹುಟ್ಟಿದೆ. ಅವನು ಎಷ್ಟು ಧಾರ್ಮಿಕ ಅಂತಂದ್ರೆ ಅಷ್ಟಿಷ್ಟು ಸ್ವಲ್ಪ ಧಾರ್ಮಿಕ, ಅಷ್ಟು ಧಾರ್ಮಿಕ ಅಂತ ನಾವು ಹೇಳಬೇಕಾಗಿಲ್ಲ. ಧರ್ಮಕ್ಕೆ ಅವನೇ ಉಗಮ ಸ್ಥಾನ ಅಂತ ಹೇಳಿಬಿಟ್ರೆ ಅವನು ಎಷ್ಟು ಧಾರ್ಮಿಕ ಅಂತ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳಿದಂತಾಗ್ತದೆ.